ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಏರ್ಪಡಿಸಲಾಗಿದ್ದ 70ನೇ ಕನ್ನಡ ರಾಜ್ಯೋತ್ಸವದಲ್ಲಿ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಧ್ವಜಾರೋಹಣ ನಡೆಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ಕನ್ನಡ ರಾಜ್ಯೋತ್ಸವವು ಕೇವಲ ಉತ್ಸವವಲ್ಲ, ಅದು ಕನ್ನಡಿಗರ ಏಕತಾ ದಿನ ಎಂದರು. ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸವಿದ್ದು 1956ರ ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ರಚನೆಯಾಗಿದೆ. 1973ರಲ್ಲಿ ಅದಕ್ಕೆ ಕರ್ನಾಟಕ ಎಂಬ ಹೆಸರು ದೊರೆತಾಗ ನಿಜವಾದ ಸಾಂಸ್ಕೃತಿಕ ಏಕತೆ ಸಾಧಿತವಾಯಿತು. ಕನ್ನಡ ಪ್ರೇಮ ನವೆಂಬರ್ ತಿಂಗಳಿಗಷ್ಟೇ ಸೀಮಿತವಾಗದೆ ನಿತ್ಯವೂ ಜೀವಂತವಾಗಿರಬೇಕು ಎಂದು ಅವರು ಮನವಿ ಮಾಡಿದರು. ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಕನ್ನಡದ ಪ್ರಥಮ ಶಿಲಾಶಾಸನ ಸಿಕ್ಕಿರುವುದನ್ನು ಉಲ್ಲೇಖಿಸಿ, ಈ ನಾಡು ಕನ್ನಡ ಸಂಸ್ಕೃತಿಯ ತವರೂರಾಗಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ನಂತರ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಕನ್ನಡ ಹೋರಾಟಗಾರರ ಫಲವಾಗಿ ಇಂದು 70ನೇ ರಾಜ್ಯೋತ್ಸವ ಆಚರಿಸುತ್ತಿದ್ದು, ಕೇವಲ ಇದು ಒಂದು ದಿನಕ್ಕೆ ಮೀಸಲಾದರೆ ಸಾಲದು. 7 ಕೋಟಿ ಕನ್ನಡಿಗರ ಮನೆಗಳಲ್ಲಿ ಹಬ್ಬದ ರೀತಿಯಲ್ಲಿ ಪ್ರತಿನಿತ್ಯ ಆಚರಿಸಬೇಕು. ಇಂದು ನಮ್ಮ ರಾಜ್ಯದ ಹಲವಾರು ಕವಿಶ್ರೇಷ್ಠರು ಹಾಕಿಕೊಟ್ಟ ಆದರ್ಶಗಳನ್ನು ಯುವ ಪೀಳಿಗೆ ಮುಂದುವರಿಸಿಕೊಂಡು ಹೋಗಬೇಕೆಂದು ಶುಭ ಹಾರೈಸಿದರು. ಈ ವೇಳೆ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು ಹಾಗೂ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲಾಯಿತು. ಸುಮಾರು 1500 ವರ್ಷಗಳ ಹಿಂದಿನಲ್ಲಿ 16 ಸಾಲುಗಳಲ್ಲಿ ಕಟ್ಟಲ್ಪಟ್ಟಿರುವ ಹಲ್ಮಿಡಿ ಶಾಸನವು ನಮ್ಮ ತಾಲೂಕಿನಲ್ಲಿ ಇದೆ ಎಂದು ಹೇಳಲು ಅತ್ಯಂತ ಸಂತಸ ಪಡಿಸುತ್ತದೆ. ಇತ್ತೀಚೆಗೆ ಕನ್ನಡ ರಕ್ಷಣಾ ವೇದಿಕೆಗಳು ಪ್ರತಿ ವರ್ಷ ಅಲ್ಲಿಂದ ಕನ್ನಡ ಜ್ಯೋತಿಯನ್ನು ತಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದು ನಮಗೆಲ್ಲರಿಗೂ ಸಂತೋಷದ ವಿಷಯವಾಗಿದೆ. ಈ ಮೂಲಭೂತ ಸೌಕರ್ಯಗಳಿಗೆ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದೇನೆ. ಈ ಒಂದು ಕನ್ನಡದ ಪ್ರಥಮ ಶಿಲಾನ್ಯಾಸನವನ್ನು ಅಭಿವೃದ್ಧಿಯನ್ನ ಮಾಡಬೇಕು, ಅಲ್ಲಿ ಬಂದಂತವರಿಗೆ ತಂತಕ್ಕಂಥದ್ದು ಮೂಲಭೂತ ಸೌಕರ್ಯಗಳನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಮನವಿಯನ್ನ ಮಾಡಿದ್ದೀನಿ. ಬಹುಶಃ ಸರ್ಕಾರ ಮಾಡಬೇಕಂತ ವಿಶ್ವಾಸ ಇದೆ. ಇಲ್ಲಾಂದ್ರೆ ಮುಂದಿನ ದಿವಸಗಳಲ್ಲಿ ಸಾರ್ವಜನಿಕರ ನೆರವನ್ನ ತಗೊಂಡು ಈ ಒಂದು ಹಲ್ಮಿಡಿ ಗ್ರಾಮವನ್ನ ಅಭಿವೃದ್ಧಿಯನ್ನ ಮಾಡತಕ್ಕಂಥ ಕೆಲಸವನ್ನ ಶಾಲೆಯಲ್ಲೂ ಕಚೇರಿಯಲ್ಲೂ ಪ್ರೋತ್ಸಾಹಿಸಿ, ಇದೇ ನಿಜವಾದ ರಾಜ್ಯೋತ್ಸವದ ಸಂಭ್ರಮ. ನಮ್ಮ ರಾಜ್ಯದ ಭವಿಷ್ಯ ಯುವಕರ ಕೈಯಲ್ಲಿದೆ. ನೀವು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ, ಆದರೆ ನಿಮ್ಮ ಹೃದಯದಲ್ಲಿ ನಾನು ಕನ್ನಡಿಗ ಎಂಬ ಹೆಮ್ಮೆಯನ್ನು ಸದಾ ಜೀವಂತವಾಗಿ ಇಟ್ಟುಕೊಳ್ಳಿ ಎಂದು ಹೇಳುತ್ತಾ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಸೈಯದ್ ತೌಫೀಕ್, ಪುರಸಭೆ ಸದಸ್ಯೆ ತೀರ್ಥಕುಮಾರಿ, ಭರತ್, ಮೀನಾಕ್ಷಿ, ಕನ್ನಡ ಪರ ಸಂಘಟನೆಯ ಕರವೇ ವಿಎಸ್ ಭೋಜೇಗೌಡ, ಚಂದ್ರಶೇಖರ್, ರಾಜಣ್ಣ, ತೀರ್ಥಂಕರ, ಕಸಬಾ ಮಾನ ಮಂಜೇಗೌಡ, ಬಿಇಒ ಭಾಗ್ಯಮ್ಮ, ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ, ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಬಿಬಿ ಶಿವರಾಜು ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.